ಇವತ್ತಿನ ಪ್ರಮುಖ ಸಂಗತಿ ಕಡೆಗೆ ನಾವೇನು ಗಮನ ಕೊಡ್ತಿದ್ವು ಅಂದ್ರೆ ಬಹುಶಃ ಯತ್ನಾಳ್ ರನ್ಯಾ ಕಂಪನಿಗೆ ಸಂಬಂಧಪಟ್ಟ ಹಾಗಿನ ಸಚಿವರುಗಳು ಯಾರು ಅಥವಾ ರನ್ಯಾ ಜೊತೆಗೆ ಸಂಬಂಧ ಈ ವ್ಯಾವಹಾರಿಕವಾಗಿನೋ ಅಥವಾ ಇನ್ನಿತರವಂತ ಸಂಪರ್ಕ ಹೊಂದಂತದ್ದು ಯಾರು ಅನ್ನುವಂತನ ಸದನದಲ್ಲಿ ಹೇಳ್ತೀನಿ ಅನ್ನುವಂತಾನ ಯತ್ನಾಳ್ ಹಾಗಾದ್ರೆ ಹೇಳಿದ್ರ ಇವತ್ತು ಅದನ್ನ ನೋಡೋಣ. ಅದ್ರ ಜೊತೆಗೇನೆ RSS PFI ಗೆ ಸಂಬಂಧಪಟ್ಟ ಹಾಗಿನ ದೊಡ್ಡ ಹಂಗಾಮನೆ ಇವತ್ತು ಸದನದಲ್ಲಿ ನಡೆದು ಹೋಯಿತು. ಮುಖ್ಯಮಂತ್ರಿಗಳು RSS ವಿಚಾರವಾಗಿ ಆಡಿದಂತ ಮಾತು ಬಿಜೆಪಿ ಅವರ ಸಿಟ್ಟಿಗೆ ಕಾರಣ ಆಯಿತು. ಹಾಗಾದ್ರೆ ಏನಾಯ್ತು? ನೇರವಾಗಿ ನಾವು ಸ್ಟೋರಿ ಕಡೆಗೆ ಹೋಗೋಣ. ಬಜೆಟ್ ಅಧಿವೇಶನ ಇವತ್ತು ದೊಡ್ಡ ಹಂಗಾಮಕ್ಕೆ ಸಾಕ್ಷಿ ಆಯಿತು. ಅದರಲ್ಲೂ ವಿಧಾನಸಭೆಯಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಆಡಿದ ಒಂದೇ ಒಂದು ಮಾತು, ಮಾಡಿದಂಥ ಒಂದೇ ಒಂದು ಆರೋಪ ಕೇಸರಿ ಪಡೆಯನ್ನ ಕೆರಳಿಸಿಬಿಡ್ತು. ಕಲಾಪದಲ್ಲಿ ದೊಡ್ಡ ಮಾತಿನ ಕಾಳಗಕ್ಕೂ ಕೂಡ ಅದು ಕಾರಣ ಆಯಿತು. ಹಾಗಾದ್ರೆ ಏನಾಯ್ತು? PFI RSS ಜಟಾಪಟಿ ಏನಾಯ್ತು ಇವತ್ತು? ಬನ್ನಿ ನೋಡೋಣ ಈ ರಿಪೋರ್ಟ್ನಲ್ಲಿ. ಅಪರಾಧಗಳನ್ನ ಮಾಡ್ತಕ್ಕಂಥವ್ರು RSSನವರು. ಆಚೆ ಕಡೆ ಹೋಗಿ ಮಾತಾಡ್ಲಿ. ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಚೀನಾದ ಚಮಚಗಳು ಅಂತ ಹೇಳದ ಒಬ್ಬ ಅಧ್ಯಕ್ಷ ಎತ್ತಿತ್ತಾಗ ಮಾತಾಡಬಾರ್ದು ಅಂತ ಕಾನೂನಲ್ಲಿ ಓದಿಲ್ವೇನ್ರಿ? ಹೌದು, ಮತ್ ಕೂತ್ಕೊಳ್ರಿ. ಅಪರಾಧ ಮಾಡೋರೆ RSSನವರು ಎಂದ ಸಿಎಂ, ಸಿಡಿದೆದ್ದ ಕೇಸರಿ ಪಡೆ. ಅಪರಾಧಗಳನ್ನ ಮಾಡ್ತಕ್ಕಂಥವ್ರು RSSನವರು. ಕಾಂಗ್ರೆಸ್ PFI ಪಾಕಿಸ್ತಾನ ಏಜೆಂಟ್ ಎಂದು ಅಶೋಕ್ ಸಿಡಿಲಬ್ಬರ. ಕಾಂಗ್ರೆಸ್ ಅವ್ರ PFI ಏಜೆಂಟ್ ಅಂತ ಹೇಳ್ತೀರಿ, ಬರೀರಿ ಹಂಗಾರ ಅದನ್ನು. ಮೋದಿ ನವಾಜ್ ಶರೀಫ್ ಫೋಟೋ ತೋರಿಸಿ ಪ್ರಿಯಾಂಕ್ ದಪರಾಕಿ. ಸಮರ, ಮಹಾಸಮರ. ವಿಧಾನಸಭೆಯಲ್ಲಿ ಇವತ್ತು ಆಡಳಿತ ಪಕ್ಷ ಮತ್ತು ವಿಪಕ್ಷದ ನಡುವೆ ಮಾತಿನ ಮಹಾ ಸಂಘರ್ಷವೇ ನಡೆದಿದೆ. ಇಂತಹದ್ದೊಂದು ಜಟಾಪಟಿಗೆ ಕಾರಣವಾಗಿದ್ದು ಸಿಎಂ ಸಿದ್ದರಾಮಯ್ಯ ಮಾಡಿದ ಗಂಭೀರ ಆರೋಪ. ಅಪರಾಧಗಳೇ ನಡಿಬಾರ್ದಾಗಿರ್ತಕ್ಕಂಥ, ಆದ್ರೆ ಅಪರಾಧಗಳನ್ನ ಮಾಡ್ತಕ್ಕಂಥವ್ರೆ ನೀವು ಜಾಸ್ತಿಯಾಗಿ RSSನವರು. ನೀನು RSS ಎಲ್ಲ ಕೂತ್ಕೊಳ್ಳಪ್ಪ. ಅಶೋಕ ಕಬಡ್ಡಿ ಆಡ್ತಾರೆ, ನೀನೇನೆ RSS ಹೋಗಿದ್ದೆ. ಈ RSS ಯಾಕಕ್ಕೆ ಹೋಗೇ ಇಲ್ಲ? ಕೇಳಿದ್ರಲ್ಲ, ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆಗೆ ಉತ್ತರ ಕೊಡ್ತಾಗಿದ್ದ ಸಿಎಂ ಸಿದ್ದರಾಮಯ್ಯ ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಉಲ್ಲೇಖಿಸುತ್ತಾ ಇದ್ರು. ಅಪರಾಧಗಳನ್ನ ತಡೆಯೋಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ, ಆದ್ರೆ ನೀವೇ RSSನವರೇ ಅಪರಾಧ ಮಾಡ್ತಿರೋದು ಅಂತ ಹೇಳಿದ್ರು. ಇದರಿಂದ ಕೆರಳಿದ ಬಿಜೆಪಿ ಸದಸ್ಯರು ಯುದ್ಧಕ್ಕೆ ನಿಂತಿದ್ರು. ಗಲಾಟೆ ಮಾಡಿ ಅಂತ ಹೇಳ್ಕೊಟ್ರು ಗೊತ್ತು ನನಗೆ. ನಮ್ಮ ಕಾಂಗ್ರೆಸ್ RSSನವನಲ್ಲ, ಕೂತು ನಾಟ್ RSS. ಇನ್ನು ಆರೋಶೋ ಸಿಎಂ ಬಳಸಿದ ಪದವನ್ನ ಕಡತದಿಂದ ತೆಗೆಯದೇ ಇದ್ರೆ ಸದನ ನಡೆಯಲು ಬಿಡಲ್ಲ ಅಂತ ಗುಡುಗಿದ್ರು. ಕಾಂಗ್ರೆಸ್ನವರು ಪಾಕಿಸ್ತಾನ ಏಜೆಂಟ್, PFI ಏಜೆಂಟ್ ಅಂತ ಕಿಡಿಕಾರಿದ್ರು. ಶಾಸಕ ಸುನೀಲ್ ಕುಮಾರ್ ಕೂಡ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಹೆಸರು ಹೇಳಿ ವಾಗ್ದಾಳಿ ನಡೆಸಿದ್ರು. RSS ಅವರೇ ಗಲಭೆ ಮಾಡೋದು ಅಂತ ಹೇಳಿದ್ದಾರೆ, ಅದನ್ನ ಕಡದಿಂದ ತೆಗೆಸಿ, ಇಲ್ಲಾಂದ್ರೆ ನಾವು ಸದನ ನಡೆಯಕ್ಕೆ ಬಿಡಲ್ಲ. 100% ನಾನು RSS. ಇಲ್ಲಿರೋರೆಲ್ಲರೂ ಕೂಡ RSS. ದೇಶದ ಪ್ರಧಾನಿ RSS, ದೇಶದ ಪ್ರಧಾನಿ RSS, ಹೋಮ್ ಮಿನಿಸ್ಟರ್ RSS. ಇವರು ಯಾರು ನನ್ನ ಮನೆ ಈ ಬಂದಿರೋರು, ಇವರು RSS ಬಗ್ಗೆ ಈ ಮಾತಾಡಿದ್ರೆ ಯಾವುದೇ ಕಾರಣಕ್ಕೂ ಸಹಿಸೋ ಪ್ರಶ್ನೆ. ಇವರೆಲ್ಲ ಈ ಟೆರರಿಸ್ಟ್ ಸಪೋರ್ಟ್ ಮಾಡೋರು, ಇವರೆಲ್ಲ ಕಾಂಗ್ರೆಸ್ ಅವರು ಟೆರರಿಸ್ಟ್ ಸಪೋರ್ಟ್, ಇವೆಲ್ಲ ಸಪೋರ್ಟ್ ಮಾಡೋರು ಟೆರರಿಸ್ಟ್. ಅವನ್ನೆಲ್ಲ ಮನೆಗೆ ಸೇರಿಸ್ಕೊಂಡು ನೀವು ರಾಜಕಾರಣ ಮಾಡೋರು, ನೀವು PFI ಮನೆಗೆ ಇಟ್ಕೊಂಡು ರಾಜಕಾರಣ, ಮನೇಲಿ ಇಟ್ಕೊಂಡು ರಾಜಕಾರಣ ಮಾಡೋರು. ನಿಮ್ಮಿಂದ RSS ಕಲಿಬೇಕಾಯ್ತಿಲ್ಲ. ಕಾಂಗ್ರೆಸ್ ಅವರು ಈ PFI ಏಜೆಂಟ್ ಅಂತೀನಿ, ಅದನ್ನು ಹಾಕಿ ಹಂಗಾರೆ, ಅದನ್ನು ಬರೀರಿ. ಕಾಂಗ್ರೆಸ್ ಅವ್ರ PFI ಏಜೆಂಟ್ ಅಂತ ಹೇಳ್ತೀರಿ, ಬರೀರಿ ಹಂಗಾರೆ, ಅದನ್ನು ಬರೀರಿ ಹಂಗಾರೆ, ಅದನ್ನು ಬರ್ಕೊಳ್ಳಿ. ಮತ್ತೆ PFI ಎಲ್ಲ ಅವ್ರ ಏಜೆಂಟ್ಗಳೇ ಅಲ್ಲ, RSSನವ್ರು ಹೇಳ್ದಾಗ ಮಾಡೋದು, ನೀವು PFI ಹೇಳ್ದಂಗ್ ಮಾಡೋದು, RSSನವ್ರು ಹೇಳ್ದಾಗ ಮಾಡೋದು. ಪೊಲಿಟಿಕಲ್ ಪಾರ್ಟಿ ಅಲ್ಲ. ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಚೀನಾದ ಚಮಚಗಳು ಅಂತ ಹೇಳದ, ಪಾಕಿಸ್ತಾನ ಏಜೆಂಟ್ಗಳು ಅಂತ ಹೇಳದ. ನೋಡ್ರಿ, ಚೀನಾದ ಚಮಚಗಳು ರಾಹುಲ್ ಗಾಂಧಿ
ಇವ್ರ ಪಾರ್ಟಿ ಚೀನಾ ಚಮಚಗಳು ಬಿರಿಯಾನಿ ಈ ವೇಳೆ ಎದ್ದು ನಿಂತ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಧಾನಿ ಮೋದಿ ಹಾಗೂ ಪಾಕ್ ಹಿಂದಿನ ಪ್ರಧಾನಿ ನವಾಜ್ ಶರೀಫ್ ಜೊತೆ ಇದ್ದ ಫೋಟೋ ತೋರಿಸಿ ಕಿಡಿಕಾರಿದ್ರು. ಆಗ ಸಭೆಯಲ್ಲಿ ಕೋಲಾಹಲವೇ ಎದ್ದಿತ್ತು. ಬಿಜೆಪಿ ಸದಸ್ಯರು ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ಬಿರಿಯಾನಿ ಅಂಬೇಡ್ಕರ್ ಸೋಲಿಸಿದ್ಯಾರೋ ವಿಧಾನಸಭೆಯಲ್ಲೇ ಮಾತಿನ ಕಾಳಗ. ಇದಕ್ಕೂ ಮುನ್ನ ಸಿಎಂ ಉತ್ತರ ಕೊಡ್ತಾ ಇದ್ದಾಗ ಅಂಬೇಡ್ಕರ್ ಸೋಲಿಸಿದ್ಯಾರೋ ಅನ್ನೋ ವಿಚಾರವಾಗಿ ಮಾತಿನ ಕಾಳಗ ನಡೆಯಿತು. ವಿಪಕ್ಷ ಸಾಲಿನಿಂದ ತೋರಿ ಬಂದ ಅಂಬೇಡ್ಕರ್ ಅವರನ್ನ ಸೋಲಿಸಿದ್ಯಾರೋ ಅನ್ನೋ ಪ್ರಶ್ನೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಉತ್ತರ ಕೊಟ್ಟರು. ಅಂಬೇಡ್ಕರ್ ಸೋಲಿಸಿದ್ದು ಸಾವರ್ಕರ್ ಅಂತ ಅವರು ಬರೆದಿದ್ದ ಪತ್ರದ ದಾಖಲೆ ಪ್ರತಿ ತೋರಿಸಿ ಬಿಜೆಪಿ ವಿರುದ್ಧ ಕಿಡಿಕಾರಿದ್ರು. 1952ರಲ್ಲಿ ಅಂಬೇಡ್ಕರ್ ಸಾಹೇಬ್ರು ಒಂದು ಪತ್ರ ಬರೀತಾರೆ ಅವ್ರ ಸ್ನೇಹಿತರಿಗೆ. ಅದಕ್ಕಿಂತ ಮೊದಲು ಕಾಂಗ್ರೆಸ್ ದೊಡ್ಡ ರೋಗ ಅಂತ ಬರೆದ್ರಲ್ಲ. ಆಯ್ತು, ಬಹಳ ಆಯ್ತು, ಚರ್ಚೆ ಆಗಿದೆ. ಅವತ್ತಿನ ಬಗ್ಗೆ ಚರ್ಚೆ ಆಗಿದೆ. ಆಯ್ತಮ್ಮ, ನೀವು ಚಾಲೆಂಜ್ ಹಾಕಿದ್ದೀರಾ, ಚಾಲೆಂಜ್ ಸ್ವೀಕಾರ ಮಾಡಿದ್ದಾರೆ. ನೀವು ಚಾಲೆಂಜ್ ಹಾಕಿದ್ರೆ ಚಾಲೆಂಜ್ ಸ್ವೀಕಾರ ಮಾಡಿದ್ದಾರೆ. ನಾವು ಚಾಲೆಂಜ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇಳ್ರಿ, ಮತ್ತೆ ನೀವು ಚಾಲೆಂಜ್ ಸ್ವೀಕಾರ ಮಾಡಿದಾರಲ್ಲ. ಆಯ್ತು, ಅದಕ್ಕೆ ಸಮಾವಕಾಶ ಕೊಡ್ತೇನೆ. ಈ ವಿಚಾರಕ್ಕೆ ಸಮಾವಕಾಶ ಕೊಡ್ತೇನೆ. ಪ್ರಿಯಾಂಕ್ ಖರ್ಗೆ ಹೇಳಿಕೆ ವಿರುದ್ಧ ಬಿಜೆಪಿ ಸದಸ್ಯರು ಘೋಷಣೆ ಕೂಗಿದ್ರು. ಈ ವೇಳೆ ಕೋಪಗೊಂಡ ಸ್ಪೀಕರ್, ನೀವು ಈ ರೀತಿ ಮಾಡಿದ್ರೆ ಸದನದಿಂದ ಎತ್ತಿ ಹೊರಗೆ ಬಿಸಾಕ್ತೀನಿ ಅಂತ ಗರಂ ಆದ್ರು. ಸ್ಪೀಕರ್ ಮಾತಿಗೆ ಬಿಜೆಪಿ ಸದಸ್ಯರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಏನು ದಲಿತರ ವಿರೋಧಿಗಳು ನೀವು, ಅಂಬೇಡ್ಕರ್ ವಿರೋಧಿಗಳು ನೋಡಿ, ಯಾವ್ದಕ್ಕೂ ಕೂಡ ಒಂದು ಲಿಮಿಟ್ ಇದೆ. ನಾನು ಕೂಡ ನೋಡಿ ಒಂದು ಸಮಯಾವಕಾಶ ಮತ್ತು ಲಿಮಿಟ್ ಅಲ್ಲಿ ಇರ್ತೇನೆ. ದಯವಿಟ್ಟು ನಿಮ್ಗೆ ನೋಡಿ, ನಿಮ್ಗೆ ನಾನು ಎಲ್ಲ ಕೇಳಲಿಕ್ಕೆ ಆಗ್ತಿದ್ರೆ ದಯವಿಟ್ಟು ಸದನ ಬಿಟ್ಟು ಹೋಗಿ, ಅಥವಾ ನಾನೇ ನಿಮ್ಮನ್ನ ತೆಗೆದು ಬಿಸಾಡ್ಬೇಕಾಗ್ತದೆ. ನಾನು ಯಾರಂತ ನೋಡಿದ್ರೆ ಬಹಳ ಸ್ಪಷ್ಟವಾಗಿ ನಾನು ಹೇಳ್ತೇನೆ. ಬಿಸಾಡದಂತೆ ಎತ್ತಿ ಹೊರಗೆ ಬಿಸಾಡದಂತ ಹೇಳಿ ಅದಕ್ಕೆ ಆಯ್ತು. ಈಗ ಮಾನ್ಯ ಮುಖ್ಯಮಂತ್ರಿ ಮುಂದುವರಿಸಿ. ಯಾವ ಅಧ್ಯಕ್ಷರು ಹಿಂಗ್ ಮಾತಾಡಿಲ್ಲ. ಆಯ್ತು, ಮಾನ್ಯ ಮುಖ್ಯಮಂತ್ರಿ ಉತ್ತರ ಮುಂದುವರಿಸಿ. ಇದೇ ಸೀಮೆ ಅಧ್ಯಕ್ಷ ಸರ್, ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಿದ್ದನ್ನು ನೀವು ಆಯ್ತು, ಮತ್ತೆ ತೋರಿಸ್ತೇನೆ ನಾನು ಏನಂತ ಹೇಳಿ. TSP ಬಗ್ಗೆ ಮಾತಾಡ್ತಾ ಇದ್ದಾರೆ. ಮೋದಿ ಕಿ ಗ್ಯಾರಂಟಿ. ಈ ಗಲಾಟೆಗಳ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಗ್ಯಾರಂಟಿ ಟೀಕಿಸಿದ ಬಿಜೆಪಿಯವರಿಗೆ ಟಾಂಗ್ ಕೊಟ್ರು. ನಮ್ಮ ಗ್ಯಾರಂಟಿ ಟೀಕಿಸಿದ ಬಿಜೆಪಿಯವರೇ ಮೋದಿ ಕಿ ಗ್ಯಾರಂಟಿ ಅಂತ ಜಾಹೀರಾತು ಕೊಟ್ರು ಅಂತ ಲೇವಡಿ ಮಾಡಿದ್ರು. ಮೋದಿ ಕಿ ಗ್ಯಾರಂಟಿ ಅಂತ ಮಾಡಿದ್ರಿ. ಮೋದಿ ಕಿ ಗ್ಯಾರಂಟಿ, ಮೋದಿ ಕಿ ಗ್ಯಾರಂಟಿ. ಹೀಗೆ ವಿಧಾನಸಭೆಯ ಇವತ್ತಿನ ಕಲಾಪ ಆಡಳಿತ ಪಕ್ಷ ಮತ್ತು ವಿಪಕ್ಷ ನಡುವೆ ಮಾತಿನ ಮಹಾಕಾಳಗಕ್ಕೆ ಸಾಕ್ಷಿಯಾಯಿತು. ಕಿರಣ್ ಹನಿಯಾಡ್ಕ, TV9 ಬೆಂಗಳೂರು.